ಹೆಲ್ತ್ ಇನ್ಶೂರೆನ್ಸ್ನ ಸಮ್ ಇನ್ಶೂರ್ಡ್ ಅಂದರೆ ವಿಮಾ ಮೊತ್ತ ಎಷ್ಟಿರಬೇಕು ಅಂಥೇಳಿ ಸಾಮಾನ್ಯ ಜನಗಳ ಪ್ರಶ್ನೆ ಇರುತ್ತೆ. ಸೊ ಹೆಲ್ತ್ ಇನ್ಶೂರೆನ್ಸ್ನಲ್ಲಿ ನಾವೇನು ಸಮ್ ಇನ್ಶೂರ್ಡ್ ಅಂತ ಹೇಳಿ ಕರಿತೀವಿ, ಇದು ನಾವು ತೆಗೆದುಕೊಳ್ಳುವಾಗಲೇ ನಾವು ಜಾಸ್ತಿ ಕವರೇಜ್ ತಗೋಬೇಕು. ಸೊ ಏನಂದರೆ ಕುಟುಂಬದಲ್ಲಿ ಎಷ್ಟು ಸದಸ್ಯರಿರ್ತಾರೆ, ಅವರ ವಯಸ್ಸು ಎಷ್ಟಿರುತ್ತೆ, ಇದಕ್ಕೆಲ್ಲ ಅನುಗುಣವಾಗಿ ನಾವು ಸಮ್ ಇನ್ಶೂರ್ಡನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಈಗಿನ ಕಾಲಕ್ಕೆ ಮಿನಿಮಮ್ 5 ಲಕ್ಷ ಅಂತೂ ತೊಗೊಳ್ಳೇಬೇಕು. ಯಾಕೆಂದರೆ ಇವತ್ತು ಒಂದು ಜ್ವರ ಬಂದು ಅಡ್ಮಿಟ್ ಆದರೂ ಕೂಡ ಒಂದು 50,000 ರೂಪಾಯಿ ಬಿಲ್ ಬಂದ್ಬಿಡುತ್ತೆ. ಹಾಗಾಗಿ ಹೆಲ್ತ್ ಇನ್ಶೂರೆನ್ಸ್ ತೆಗೆದುಕೊಳ್ಳುವಾಗ ಕನಿಷ್ಠ ಪಕ್ಷ 5 ಲಕ್ಷ ಸಮ್ ಇನ್ಶೂರ್ಡ್ಗಾದರೂ ತೊಗೊಳ್ಳೇಬೇಕು. ಬಟ್ ಇದು ಇವತ್ತಿನ ದಿವಸ ಟಾಪ್ ಅಪ್ ಪಾಲಿಸಿ ಅಂತ ಬಂದಿದೆ. ಹೆಲ್ತ್ ಇನ್ಶೂರೆನ್ಸ್ ಮೇಲೆ ಒಂದು 10 ಲಕ್ಷ 15 ಲಕ್ಷ ಬೇಸಿಕ್ ಸಮ್ ಇನ್ಶೂರ್ಡೇ ತೊಗೊಂಡು ಅದ್ರ ಮೇಲೆ 1 ಕೋಟಿವರೆಗೂ ಟಾಪ್ ಅಪ್ ಪಾಲಿಸಿ ಕೂಡ ತೊಗೊತಾ ಇದ್ದಾರೆ. ಹಾಗಾಗಿ ಎಷ್ಟು ಹೆಲ್ತ್ ಇನ್ಶೂರೆನ್ಸ್ ಜಾಸ್ತಿ ಇರುತ್ತೆ ಅಷ್ಟು ಒಳ್ಳೆಯದು. ಯಾಕೆಂದರೆ ನಾವು ಒಂದ್ಸತಿ ಹೆಲ್ತ್ ಇನ್ಶೂರೆನ್ಸ್ ತೊಗೊಳಕ್ಕೆ ಶುರು ಮಾಡಿ ಆಮೇಲೆ ಸಮ್ ಇನ್ಶೂರ್ಡ್ ಜಾಸ್ತಿ ಮಾಡ್ತೀವಿ ಅಂದರೆ ಅದಕ್ಕೆ ಕೆಲವಾರು ಕಂಡೀಷನ್ಸ್ ಎಲ್ಲ ಬರುತ್ತೆ. ಒಂದು ಕೊಡ್ಬೋದು, ಕಂಪನಿನವರು ಕೊಡದೇನೂ ಇರ್ಬೋದು, ಕೊಟ್ಟರು ಕಂಡೀಷನ್ ಹಾಕಿ ಕೊಡ್ಬೋದು. ಸೊ ಹಾಗಾಗಿ ತೆಗೆದುಕೊಳ್ಳುವಾಗಲೇ ಒಳ್ಳೆ ಸಮ್ ಇನ್ಶೂರ್ಡ್ ಆಗಿ ತೊಗೊಳ್ಳೋದು ತುಂಬ ಒಳ್ಳೆಯದು. ಮಿನಿಮಮ್ 5 ಲಕ್ಷ ಅಂತೂ ತೊಗೊಳ್ಳೇಬೇಕು. ಇದಕ್ಕಿಂತ ಕಡಿಮೆ ವಿಮಾ ಪಾಲಿಸಿ ಖಂಡಿತ ಮಾಡಿಸ್ಬಾರ್ದು. 5 ಲಕ್ಷ ಮಿನಿಮಮ್ ಸಮ್ ಇನ್ಶೂರ್ಡ್ ತೊಗೋಬೇಕು. ಇದ್ರ ಮೇಲೆ ಜಾಸ್ತಿ ತೊಗೊಂಡಷ್ಟು ತುಂಬ ಒಳ್ಳೆಯದು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ಈ ಕೆಳಗಿನ ನಂಬರನ್ನು ಸಂಪರ್ಕಿಸಿ, ನಿಮಗೆ ಹೆಚ್ಚಿನ ಮಾಹಿತಿ ಸಿಗುತ್ತದೆ.